ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು. ಲಾಸ್ಟ್ ಟೈಮ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಪ್ರಕಾಶ್ ರಾಜ್ ಸರ್ ಮೂಲತಃ ಬಂದು ಪುತ್ತೂರಿನವರು, ನಮ್ಮ ಕರ್ನಾಟಕದ. ಬಟ್ ಏನಂತಂದರೆ ಇವರು ಈಗ ಅಂದಿದ್ದು ಯಾಕೆ ಏನಂತಂದರೆ, ದೇವರ ಒಂದು ವಿಷಯದಲ್ಲಿ ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ? ದೇವರಂದರೆ ಇವ್ರಿಗೆ ನಂಬಿಕೆ ಯಾಕಿಲ್ಲ? ದೇವರಂದರೆ ಇವರು ಯಾರು ದೇವರು? ರಾಮ ಯಾರು? ಸೀತೆ ಯಾರು? ಲಕ್ಷ್ಮಣ ಯಾರು? ಹನುಮಂತ ಯಾರು ಅಂತೆಲ್ಲ ಕೂಡ ಕೇಳಿದರು ಒಂದು ಭಾಷಣದಲ್ಲಿ ಈ ಥರ ಮಾತಾಡಿದರು. ಬಟ್ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬಟ್ ಏನಂದರೆ ಇವರ ಒಂದು ಬಯೋಡಾಟಾವನ್ನು ಸ್ವಲ್ಪ ಒಂದು ಸಣ್ಣದಾಗಿ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಕೂಡ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ ನೋಡಿ, ಪ್ರಕಾಶ್ ರಾಜ್ ಅವರು ಬಹುಭಾಷಾ ನಟ ಮತ್ತು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಒಳ್ಳೆ ಹೆಸರು ಅನ್ನೋದಕ್ಕಿಂತ ನೀವು ನೋಡಿರ್ಬೋದು, ಈ ವಿಲನ್ಗಳ ಪಾತ್ರದಲ್ಲಿ ಪೋಷಕ ನಟರಾಗಿ 1970ರ ಕಾಲದಿಂದ ಒಳ್ಳೆ ಸಿನಿಮಾದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ ಇವರಿಗೆ. ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೊಳ್ಳೆ ಪ್ರಶಸ್ತಿಗಳು, ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ಇವರಿಗೆ. ಸ್ವತಃ CM ಸಿದ್ದರಾಮಯ್ಯವರವರೇ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇವರಿಗೆ. ಮತ್ತೇನಂತಂದರೆ, ಆದರೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟೊಂದೆಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ್ದು ಅಲ್ಲದೆ ಈಗ ರಾಜಕೀಯಕ್ಕೂ ಕೂಡ ಕಾಲಿಡಬೇಕು, ನಾನು ರಾಜಕೀಯಕ್ಕೂ ಕೂಡ ಹೆಸರು ಮಾಡಬೇಕು ಅಂತ ಕೂಡ ಹೊರಡ್ತಾ ಇದ್ದಾರೆ. ಬಟ್ ನೋಡಬೇಕು ರಾಜಕೀಯದಲ್ಲಿ ಯಾವ ಪಕ್ಷಕ್ಕೆ ಸೇರ್ತಾರೆ, ಏನು ಹೆಸರು ಮಾಡ್ತಾರೆ. ಮತ್ತು ಸಿನಿಮಾದಲ್ಲಿ ಹೆಸರು ಮಾಡಿದ್ದಲ್ದೇ ಇನ್ನೂ ದೊಡ್ಡ ನೋಡಿ ಅವಕಾಶ ಅಂತ ಬಂದರೆ ತುಂಬ ಎಷ್ಟೆಷ್ಟೋ ಜನ ಕಾಯ್ತಾ ಇರ್ತಾರೆ. ಬಟ್ ಇವರು ಹಾಗೇ ಅವಕಾಶ ಸಿಕ್ಕಿದ್ದೇ ತಡ ಹೋಗ್ತಾ ಇದ್ದಾರೆ ರಾಜಕೀಯದಲ್ಲೂ ಕೂಡ ಹೆಸರು ಮಾಡೋಕ್ಕೆ. ಮಾಡಲಿ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಬಹುಭಾಷೆ ನಟನಾಗಿ ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಎಷ್ಟೆಷ್ಟೋ ಚಲನಚಿತ್ರಗಳನ್ನು ಮಾಡಿದಂಥವರು. ಬಟ್ ಇವತ್ತು ನಮ್ಮ ಭಾರತವನ್ನು ನೋಡಿ, ಇವತ್ತು ಹಿಂದೂ ಸಂಪ್ರದಾಯ ರಾಷ್ಟ್ರ, ಹಿಂದೂ ದೇವರ ಒಂದು ರಾಷ್ಟ್ರ ಅಂತ ಕರಿತೀವಿ ನಮ್ಮ ಭಾರತವನ್ನು. ನಮ್ಮ ಭಾರತ ಬಿಟ್ಟರೆ ಅತಿ ಹೆಚ್ಚಿನ ದೇವರುಗಳನ್ನ ಪೂಜಿಸುವ ದೇಶ ಇನ್ಯಾವುದೂ ಇಲ್ಲ. ನಮ್ಮ ಭಾರತವನ್ನೇ ದೇವರ ನಾಡು ಅಂತ ಕರೆಯೋದು ನಾವು. ದೇವರ ನಾಡು ಅಂತ ನಾವು ಕೇರಳವನ್ನು ಹೇಗೆ ಕರಿತೀವೋ ಅದೇ ರೀತಿ ನಮ್ಮ ದೇಶದಲ್ಲೇ ಅತಿ ಹೆಚ್ಚು ದೇವರ ದೇವರನ್ನು ಪೂಜಿಸೋದು. ಮತ್ತು ನಮ್ಮ ರಾಮಾಯಣ ಮಹಾಭಾರತ ನಡೆದಿದ್ದೆಲ್ಲ ನಮ್ಮ ಭಾರತದಲ್ಲೇ ಅಂತ ನಾವು ಗುರುತಿಸಿರೋದು ನಿಮಗೆಲ್ಲರೂ ಕೂಡ ಗೊತ್ತಾಗಿದೆ. ಬಟ್ ಆದರೆ ಇವತ್ತು ರಾಮಾಯಣ ಮಹಾಭಾರತ ಎಲ್ಲ ನಡೆದೇ ಇಲ್ಲ. ಬಟ್ ಏನಂತಂದರೆ, ರಾಮಾಯಣದಲ್ಲಿ ರಾಮ ಯಾರು, ಸೀತೆ ಯಾರು, ಲಕ್ಷ್ಮಣ, ಹನುಮಂತ ಎಲ್ಲ ಯಾರಿದು, ರಾವಣ ಅಂತೆಲ್ಲ ಒಂದು ಭಾಷೆಯ ಮೂಲಕ ಭಾಷಣ ಮಾಡ್ತಾ ಇರೋ ಮೂಲಕ ಹೇಳ್ಕೊಟ್ಟಿದ್ರು ಇವರೇ ಸ್ವತಃ. ಒಂದೆಲ್ಲೋ ಒಂದು ಪ್ರೋಗ್ರಾಮ್ಗೆ ಹೋಗಿರ್ತಾರೆ, ಭಾಷಣವನ್ನು ಮಾಡ್ತಾ ಇರ್ತಾರೆ, ಎಲ್ಲೋ ಒಂದು ಕಾಲೇಜ್ ಸ್ಕೂಲ್ ಪ್ರೋಗ್ರಾಮಲ್ಲಿ. ಬಟ್ ಇದೇ ರೀತಿ ಹೇಳ್ಕೊಂಡಿದ್ರು. ಬಟ್ ದೇವ್ರ ಮೇಲೆ ಇವ್ರಿಗೆ ನಂಬಿಕೆ ಅಂತೂ ಪೂರ್ತಿ ಇಲ್ಲ. ಯಾಕೆಂದರೆ ದೇವರಂತಕ್ಕಂಥವನು ಒಂದು 10,000 ವರ್ಷಗಳ ಹಿಂದೆ ಬಂದು ಹೋಗಿದ್ದಂಥ ಕಾಲ. ಆ ಕಾಲದಲ್ಲಿ ನೀವು ಏನೋ ಒಂದು ಹುಟ್ಟಿರಲಿಲ್ಲ ಅಲ್ಲ, ಒಂದು ಏನೋ ಎಷ್ಟು ಗೊತ್ತೇ ಇಲ್ಲ ಬಿಡಿ. ನಾವು ಬರೀ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು ಬದನೆಕಾಯಿ ಅಂತ ನಾವೇನು ಕರಿತೀವಿ ಅದನ್ನು ಓದ್ಕೊಂಡು ಬಂದಂಥವ್ರು ಅಷ್ಟೇ. ಮಹಾಭಾರತ, ರಾಮಾಯಣ ಆಗಲಿ, ಒಂದು ರಾಮಾಯಣ ಮಹಾಭಾರತದ ಪುಸ್ತಕಗಳು, ಭಗವದ್ಗೀತೆ ಅಂತ ನಾವೇನು ಕರಿತೀವಿ ಅದನ್ನು ಓದ್ಕೊಂಡು ಬೆಳೆದಂಥವ್ರು ಎಲ್ಲರೂ ಅಷ್ಟೇ. ಬಟ್ ಇವರು ಅಷ್ಟೇ ಅದನ್ನು ಓದ್ಕೊಂಡೇ ನೋಡಿ, ಯಾರೋ ಬರೆದಿರ್ತಕ್ಕಂಥ ಒಂದು ಪುರಾಣಗಳ ಕಥೆಯನ್ನು ಇಲ್ಲಿ ನಾವು ನಂಬೋಕೆ ಇಲ್ಲಿ ಸಾಧ್ಯ ಇಲ್ಲ. ನೋಡಿ, ಒಂದು ಇತಿಹಾಸನೂ ಅಷ್ಟೇ, ಇತಿಹಾಸನೂ ಯಾರೋ ಬರೆದಿರ್ತಕ್ಕಂಥ ಪುರಾಣಗಳೇ. ಅದು ಕೂಡ ಇವರು ಯಾರಂದರೆ ರಾಬರ್ಟ್ ಕ್ಲೈವ್ ಆಗಿರ್ಬೋದು, ಒಬ್ಬ ಇತಿಹಾಸದ ರಾಜ ಅಶೋಕ ಆಗಿರ್ಬೋದು, ಬಿಂದುಸಾರ ಆಗಿರ್ಬೋದು, ಮತ್ತು ನಮ್ಮ ಕರ್ನಾಟಕದ ರಾಷ್ಟ್ರಕೂಟ ಮನೆತನ ಆಗಿರ್ಬೋದು, ಇದೆಲ್ಲ ಯಾರೋ ಬರೆದಿಟ್ಟ ಕಥೆಗಳೇ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಇತಿಹಾಸವನ್ನು ನಂಬ್ತಾ ಇದ್ದೀವಿ, ಅದಕ್ಕೆ ಪ್ರಸಿದ್ಧ ಒಂದೊಂದು ಸಾಕ್ಷಿಗಳು ಕೂಡ ಇದೆ. ಆದರೆ ರಾಮಾಯಣ ಮಹಾಭಾರತವನ್ನು ಯಾಕೆ ನಂಬ್ತಾ ಇಲ್ಲ ನೋಡಿ. ನಮ್ಮ ರಾಮಾಯಣ ಕೂಡ ಎಷ್ಟು ಫೇಮಸ್ಸು. ಈಗಲೂ ಕೂಡ ಹನುಮಂತನ ಭಕ್ತರು, ರಾಮನ ಭಕ್ತರು, ಶ್ರೀರಾಮನ ಭಕ್ತರು, ಎಷ್ಟೆಲ್ಲ ಭಕ್ತರಿದ್ದೀವಿ. ಆಂಜನೇಯ ಭಕ್ತರು ಎಷ್ಟು ಜನ ಇದ್ದಾರೆ, ಮಹಾಭಾರತದ ಶ್ರೀಕೃಷ್ಣನ ಭಕ್ತರು ಎಷ್ಟು ಜನ ಇದ್ದೀರಾ. ಎಲ್ಲ ದೇವರು, ಅದರಲ್ಲೂ ಕೂಡ ನಮ್ಮ ಇಂಡಿಯಾನಲ್ಲಿ 99% ಎಲ್ಲ ಕೂಡ 90% ಅಂದ್ಕೊಳ್ಳಿ, ಹೆಚ್ಚು ಕಮ್ಮಿ 90% ದೇವರನ್ನು ನಂಬ್ತಾರೆ. ಇನ್ನೊಂದು 10% ಮಾತ್ರ ದೇವರನ್ನು ನಂಬ್ತಾ ಇಲ್ಲ. ಯಾಕೆ? ಅದರಲ್ಲೂ ಕೂಡ ಇವರು ಕೂಡ ಒಬ್ಬರು ದೇವ್ರ ಬಗ್ಗೆ ಅಂತೂ ವಿಷಯ ಅಂತೂ ಈ ರೀತಿ ಮಾತಾಡಿದರು. ಬಟ್ ಆದರೂ ಕೂಡ ನಾನು ಒಂದು ಎಪಿಸೋಡ್ ವಿಡಿಯೋ ಮಾಡಬೇಕಾಗಿ ಬಂತು. ದೇವ್ರ ಬಗ್ಗೆ ಯಾಕೆ ಈ ರೀತಿ ಮಾತಾಡಿದ್ರು, ಏನಾಯಿತು ಪ್ರಕಾಶ್ ರೈ ಸರ್ಗೆ, ಮತ್ತು ನೀವೆಲ್ಲ ಕೇಳಿರ್ಬೋದು. ಅದರಲ್ಲೂ ವಿಜ್ಞಾನಿಗಳು ಕೂಡ ದೇವ್ರು ನಂಬಲ್ಲ. ವಿಜ್ಞಾನನೇ ಮೇಲು, ದೇವರೆಲ್ಲ ನಮ್ಮನ್ನು ಸೃಷ್ಟಿ ಮಾಡಿರೋದು, ಈ ಭೂಮಿನ ಸೃಷ್ಟಿ ಮಾಡಿರೋದು, ಈ ಬ್ರಹ್ಮಾಂಡನ ಸೃಷ್ಟಿ ಮಾಡಿರೋದು ದೇವರಲ್ಲ ಅಂತ ಈ ವಿಜ್ಞಾನ ಹೇಳುತ್ತೆ. ಬಟ್ ಇದೆಲ್ಲ ನಿಮಗೂ ಕೂಡ ಗೊತ್ತಿರ್ಬೋದು. ಬಟ್ ಆದರೂ ಕೂಡ ಪ್ರಕಾಶ್ ರೈ ಅವರು ದೇವರನ್ನು ನಂಬಲ್ಲ. ಮತ್ತು ಅದರಲ್ಲೂ ಕೂಡ ಚೇತನ್ ಅಹಿಂಸಾ ಅಂತ ಕೂಡ ಕೇಳಿರ್ಬೋದು, ಅವರು ಕೂಡ ಅಷ್ಟೇ ದೇವರನ್ನು ನಾನು ನಂಬಲ್ಲ. ನಾನು ನಂಬ್ತಕ್ಕಂಥದ್ದು ನಂದೇನಿದೆ ನಾನು ಸ್ವಂತ ದುಡಿಮೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಕಾಯಕವೇ ಕೈಲಾಸ, ದುಡಿಮೆ ದೇವರು ಅಂತ ಅದನ್ನೇ ನಂಬ್ಕೊಂಡು ಹೋಗ್ತೀನಿ, ದೇವರನ್ನು ನಾನು ನಂಬಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು ಸ್ವತಃ. ಬಟ್ ಏನಂದರೆ, ಎಷ್ಟೋ ಸಿನಿಮಾಗಳ ಮೂಲಕ ಮೂಲಕನೇ ಸಿನಿಮಾ ನೀವು ನೋಡಿರ್ಬೋದು. ದೇವರುಗಳ ಸಿನಿಮಾ ತುಂಬ ಇದೆ ಇವ್ರದ್ದು ಅಂತೂ ಕೂಡ. ದೇವರುಗಳ ಸಿನಿಮಾ ಮಾಡಿದ್ದಾರೆ. ಕೆಲವೊಂದಷ್ಟು ಸಿನಿಮಾಗಳೆಲ್ಲ ತುಂಬ ಹಿಟ್ ಸಿನಿಮಾವನ್ನು ಕೊಟ್ಟಂಥವರು ಕೂಡ ಇವರು ಒಬ್ಬರೇ, ದೇವರುಗಳ ಸಿನಿಮಾ ಮೂಲಕರೇ. ಬಟ್ ಆದರೂ ಕೂಡ ಈಗ ದೇವರನ್ನು ನಂಬಲ್ಲ. ಬಟ್ ಏನಂದರೆ, ದೇವರಲ್ಲಿ ನನ್ನಲ್ಲಿ ಇರುವ ನಮಗೆ ಒಂದು ಮಾತನ್ನು ಹೇಳಿಬಿಡ್ತೀನಿ ಅಷ್ಟೇ.
ದೇವರು ಅನ್ನೋದೆಲ್ಲ ನಮ್ಮ ಒಂದು ಪುರಾಣ ಅಷ್ಟೇ, ಪುರಾಣ ಒಂದು ಏನೋ ನಾವು ನಂಬಿಕೆ ಅಷ್ಟೇ. ಮೂಢನಂಬಿಕೆ ಆಗಬಾರ್ದು. ನಮ್ಮ ಜನಗಳಂತೂ ಮೂಢನಂಬಿಕೆ ಬಲಿಯಾಗಿದ್ದಾರೆ. ಯಾಕೆಂದರೆ ಇಲ್ಲಿಗೆ ಈಗ ನಡೀತಾ ಇರ್ತಕ್ಕಂಥ ಸುದ್ದಿ ಅಂತಂದರೆ ಅದೇನೆ, ಬರ್ತಾ 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 ಅತಿ ಹೆಚ್ಚು ಮೂಢನಂಬಿಕೆಗಳಿಗೆ ಬಲಿಯಾಗ್ತಾ ಇರೋದು ನಮ್ಮ ಜನ. ದೇವರಂದರೆ ದಯವಿಟ್ಟು ಸೈಡ್ಗೆ ಇಡಿ. ಯಾಕೆಂದರೆ ದೇವರು ಅನ್ನೋದು ನಮ್ಮ ಆತ್ಮದಲ್ಲಿ ಇರ್ತಾನೋ, ನಮ್ಮ ಎದೆ ಒಳಗೆ ಇರ್ತಾನೋ, ನಮ್ಮ ಮನಸ್ಸಿನಲ್ಲಿ ಇರ್ತಾನೋ, ಅದೆಲ್ಲ ಬೇರೆ ಬಿಟ್ಟಿದ್ದು. ದಯವಿಟ್ಟು ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅಲ್ಲಿದ್ದಾನೆ ದೇವರಷ್ಟೇ. ಅವ್ರು ಹೇಳ್ತಕ್ಕಂಥ ಮಾತಿಷ್ಟೇ, ಕಷ್ಟಪಟ್ಟು ನೀವು ಎಲ್ಲಿ ದುಡಿಮೆ ಮಾಡ್ತೀರೋ ಅಲ್ಲಿ ದೇವರಿದ್ದಾನೆ, ದಯವಿಟ್ಟು ಹೋಗಿ ದುಡೀರಿ. ಆದ್ದರಿಂದ ನೀವು ದೇವರು ಅಂತಕ್ಕಂಥ ಹೆಸರಲ್ಲಿ ಯಾವುದೇ ಒಂದು ದಂಧೆಯನ್ನು ನಡೆಸಬೇಡಿ. ದೇವರು ಯಾರು? ದೇವರು ಎಲ್ಲಿ ವರ ಕೊಡ್ತಾನೆ? ನಿಮಗೆ ವರ ಕೊಡೋದಕ್ಕೆ ದೇವರು ಎಲ್ಲಿರ್ತಾನೆ? ದೇವರು ವರ ಕೊಡೋದಾಗಿದ್ದರೆ ನಮಗೆಲ್ಲ ಕಷ್ಟದ ಹಾದಿ ಬಂದಾಗ ಎಲ್ಲೋಗಿದ್ದ ದೇವರು? ಯಾಕೆ ಮತ್ತೆ ಪದೇ ಪದೇ ಕಷ್ಟಗಳನ್ನ ಈಗ ಜನಗಳಿಗೆ ಇನ್ನೂ ಎಷ್ಟು ನಮ್ಮ ಬಡತನ, ನಮ್ಮ ದೇಶದಲ್ಲೇ ಬಡತನ ಅಂತಕ್ಕಂಥದ್ದು ಇನ್ನೂ ಎಷ್ಟು ಪರ್ಸೆಂಟ್ ಇದೆ. ಆ ಬಡತನ ಇದ್ದಾಗ ದೇವರು ಎಲ್ಲೋ ಹೋಗ್ತಾ ಇದ್ದಾನೆ ನೋಡಿ. ಶ್ರೀಮಂತ ರಾಷ್ಟ್ರಗಳನ್ನ ನೀವು ನೋಡಿ, ಚೀನಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಅವರೆಲ್ಲ ಯಾವ ಬಡತನದಲ್ಲೂ ಇಲ್ಲ. ಆದ್ದರಿಂದ ಎಷ್ಟು ಮುಂದೆ ಹೋಗಿದ್ದಾರೆ ಅವರೆಲ್ಲ. ನಮ್ಮ ದೇಶ ದೇವರು ಅಂತ ಪೂಜೆ ಮಾಡ್ತಾ ಇದ್ವಿಲ್ಲ, ಈ ದೇವರು ಅನ್ನೋ ಪೂಜೆ ಮಾಡೋನೆಲ್ಲ ದೇವರೆಲ್ಲ ಎಲ್ಲೋಗಿದ್ದಾರೆ? ಈಗ ನಮ್ಮ ದೇಶವನ್ನು ಬಗೆಹರಿಸ್ತಾನೆ. ನಮ್ಮ ದೇಶದಲ್ಲಿ ದೇವರು ಅಂತಕ್ಕಂಥ ನಾವು ಪೂಜೆ ಮಾಡೋ ದೇವರೇ ಇಲ್ಲ ಈಗ ನೋಡಿ. ದೇವಸ್ಥಾನಕ್ಕೆ ಹೋಗಿ ಹುಂಡಿಗೆ ಕಾಸು ಹಾಕ್ತೀರಿ, ಹಾಸ್ಪಿಟ್ಲಿಗೆ ಹೋಗಿ ಬಿಲ್ ಕೊಡ್ತೀರಿ. ಒಬ್ಬ ಭಿಕ್ಷುಕ ಮನೆ ಮುಂದೆ ನೋಡಿ, ಒಬ್ಬ ಭಿಕ್ಷುಕ ಇರ್ತಾನೆ ದೇವಸ್ಥಾನ ಮುಂದೆ, ಭಿಕ್ಷುಕನಿಗೆ 10 ಪೈಸೆ ಹಾಕೋಕ್ಕೆ ಯೋಚನೆ ಮಾಡ್ತೀರಾ ಅಷ್ಟೇ. 10 ಪೈಸೆ ಹಾಕೋದಕ್ಕೆ ಯೋಚನೆ ಮಾಡ್ತೀರಾ, ಆದರೆ ದೇವ್ರ ಹುಂಡಿಗೆ ಹೋಗಿ ಕಾಣಿಕೆಯನ್ನು ಅರ್ಪಿಸ್ಬಿಟ್ಟು ಬರ್ತೀರಾ. ಇದೆಲ್ಲ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕೃತಿನ, ಈ ಸಂಸ್ಕೃತಿನ ದಯವಿಟ್ಟು ತೊಲಗಿ ಹಾಕಿ ಅಂತ ಕೂಡ ಇವರು ಕೂಡ ಮಾತಾಡಿದರು. ನಿಜಕ್ಕೂ ಇವ್ರ ಮಾತು ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ಯಾಕೆಂದರೆ ಕಾಮೆಂಟ್ ಮಾಡ್ತಕ್ಕಂಥದ್ದು ನಿಮ್ಮ ಹಕ್ಕು, ರೈಟ್ಸ್ ಇದೆ. ಯಾಕೆಂದರೆ ನೋಡಿ, ಸಿನಿಮಾದಲ್ಲಿ ಕೆಲವೊಂದಷ್ಟು ಸಿನಿಮಾ ನಟರು ದೇವ್ರ ಸಿನಿಮಾಗಳನ್ನ ನೀವು ನೋಡಿರ್ಬೋದು. ಎಷ್ಟೆಷ್ಟೋ ದೇವ್ರ ಬಗ್ಗೆ ಎಲ್ಲ ಒಂದು ನಂಬಿಕೆ ಆಗಲಿ, ಅಪನಂಬಿಕೆ, ಮೂಢನಂಬಿಕೆ ಆಗಲಿ ತುಂಬ ಯಥೇಚ್ಛವಾಗಿ ಹೇಳಿದ್ದಾರೆ. ಅದರಲ್ಲೂ ಮುಕುಂದ ಮುರಾರಿ ಸಿನಿಮಾದಲ್ಲಿ ಉಪೇಂದ್ರ ಸರ್ ಕೂಡ ಹೇಳಿರ್ಬೋದು. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ದೇವ್ರ ವಿಷಯದಲ್ಲಿ. ಈ ರೀತಿ ದೇವರನ್ನೋರೆಲ್ಲ ನಮ್ಮ ಭ್ರಮೆ ಅಷ್ಟೇ. ದೇವರನ್ನೋರು ಅಕಸ್ಮಾತ್ ಇದ್ದರೆ ನಮ್ಮ ರೂಪದಲ್ಲಿ ಇರ್ತಾನೆ, ಬಂದು ಹೋಗ್ತಾನೆ. ಅದನ್ನು ಫಾಲೋ ಮಾಡಿ. ದಯವಿಟ್ಟು ಈ ರೀತಿ ಪೂಜೆ ಪುರಸ್ಕಾರಗಳನ್ನ ನಿಲ್ಲಿಸಿ. ದೇವರಿಗೆ ದಯವಿಟ್ಟು ಪೂಜೆ ಪುರಸ್ಕಾರ ಮಾಡೋಕ್ಕೆ ಹೋಗ್ಬಿಡಿ. ಈ ಹನುಮಂತ, ರಾಮ ಇವರೆಲ್ಲ ಅವರು ಕೂಡ ದಶರಥನ ಮಕ್ಕಳಷ್ಟೇ. ವನವಾಸಕ್ಕೆ ಹೋಗಿದ್ರು ಆ ಟೈಮಲ್ಲಿ. ಅದೊಂದು ಯಾರೋ ಬರ್ದಿಟ್ಟು ಕತೆ. ಬಟ್ ಈಗ ಅದನ್ನು ಅವ್ರಿಗೆ ದೇವಸ್ಥಾನನೇ ಕಟ್ಟಿಬಿಟ್ಟಿದ್ದೀರಾ ಅಷ್ಟೇ. ದೇವಸ್ಥಾನ ಅಂತಕ್ಕಂಥದ್ದನ್ನು ಒಂದು ಕಟ್ಟಿದ್ದೀರಾ, ರಾಮ ಮಂದಿರ ಕಟ್ತೀರಾ, ಶ್ರೀಲಂಕೆಗೆ ಹೋಗ್ತೀರಾ. ಅದೆಲ್ಲ ಲಂಕೆಯಲ್ಲಿ ಏನೋ ಒಂದು ರಾಮಾಯಣ ನಡೆದಿತ್ತು ಅಂತ ಅಂದ್ಬಿಟ್ಟು ಅಲ್ಲೊಂದೇನೋ ಒಂದು ಸ್ಟಡಿ ಮಾಡ್ಕೊಂಡು ಕೂತ್ಕೋತೀರಾ. ಇದೆಲ್ಲ ನಿಜವಾಗ್ಲೂ ಹಳೆ ಪುರಾಣಗಳನ್ನ ಈಗಿನ ಕಾಲದಲ್ಲೂ ನಂಬ್ಕೊಂಡು ಕೂತಿದ್ರಲ್ಲ. ಯಾಕೆ ಈ ಥರ ನಮ್ಮ ಜನ ಬದಲಾಗ್ತಾ ಇಲ್ಲ ಅಂತಕ್ಕಂಥದ್ದು ಇವರು ವಾದ. ಈಗ ನೋಡಿ, ನಮ್ಮ ದೇಶ ಬದಲಾಗಬೇಕು ಅಂದರೆ ಒಂದು ಎಜುಕೇಟೆಡ್ ಸೊಸೈಟಿ ಆಗಬೇಕು. ನಮ್ಮ ಸಮಾಜ ಮತ್ತು ನಮ್ಮ ದೇಶ ಎರಡೂ ಕೂಡ ಎಜುಕೇಟೆಡ್ ಸೊಸೈಟಿ ಅಂದರೆ ನಿಮಗೆಲ್ಲರೂ ಗೊತ್ತಿರುತ್ತೆ. ಒಂದು ಓದಿರ್ತಕ್ಕಂಥ ರಾಷ್ಟ್ರ ಹೇಗಿರುತ್ತೋ, ಅಮೇರಿಕಾ, ಇಂಗ್ಲೆಂಡ್ ಆಗಿರ್ಬೋದು, ಆ ರೀತಿ ನಾವು ಕೂಡ ಎಜುಕೇಷನಲ್ಲಿ ತುಂಬ ಹಿಂದೆ ಇದ್ದೀವಿ. ಮುಂದೆ ಬರಬೇಕು. ಮುಂದೆ ಬಂದರೆ, ಸ್ವತಃ ಎಜುಕೇಷನಲ್ಲಿ ಮುಂದೆ ಬಂದರೆ ನಾವು ಕೂಡ, ನಮ್ಮ ರಾಷ್ಟ್ರ ಕೂಡ, ನಮ್ಮ ಜನರು ಕೂಡ ಮುಂದೆ ಹೋಗ್ತಾರೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ನೋಡಿ, ಅದಕ್ಕೋಸ್ಕರನೇ ಕೂಡ ಇವರು ಕೂಡ ರಾಜಕೀಯಕ್ಕೆ ಬಂದು ನಾವು ರಾಜಕೀಯದಲ್ಲೇ ಏನಾದರೂ ಒಂದು ಮಾಡಬೇಕು ಅಂತ ಕೂಡ, ಒಂದು ಹೆಸರು ಮಾಡಬೇಕು ಅಂತ ಕೂಡ ಪಣ ತೊಟ್ಟು ನಿಂತಿದ್ದಾರೆ. ಇಲ್ಲ ಅಂತಲ್ಲ. ನೋಡಿ, ಪಾಲಿಟಿಕ್ಸಲ್ಲಿ ನೀವೆಲ್ಲ ಕೂಡ ಕೇಳಿರ್ಬೋದು. ರಾಜಕೀಯದಲ್ಲಿ ಈಗ ಕಾಂಗ್ರೆಸ್ ಆಯ್ಕೆ ಮಾಡ್ಕೊಳ್ಳ, BJP ಆಯ್ಕೆ ಮಾಡ್ಕೊಳ್ಳ. ಈಗ ನೋಡಿ, ಉಪೇಂದ್ರ ಅವರ ಒಂದು ಪ್ರಜಾಕೀಯ ಬರ್ತಾ ಇದೆ. ಪ್ರಜಾಕೀಯದಲ್ಲಿ ಅಂಥದ್ದು ಕೂಡ ಏನಿದೆ, ಪ್ರಜಾಕೀಯ ಆಯ್ಕೆ ಮಾಡ್ಕೊಳ್ಳ, ಇದೆಲ್ಲ ಇವ್ರದ್ದು ಕೂಡ ನೀವು ನೋಡ್ತಾ ಇದ್ದೀರಾ. ಬಟ್ ಬರ್ಬೋದು, ಮುಂದೆ ಏನಾಗುತ್ತೋ ಏನು ಬಿಡುತ್ತೋ ಹೇಳೋಕ್ಕಾಗಲ್ಲ. ನೆಕ್ಸ್ಟು ನಂತರ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಬಟ್ ಆದರೂ ಕೂಡ ಇವ್ರ ಬಗ್ಗೆ ಯಾಕೆ ಈಗಂದ್ರು ಅನ್ನೋದು ಕೂಡ ಒಂದು ವಿಷಯವನ್ನು ಸಣ್ಣದಾಗಿ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.